ಇನ್ನು ಇರಾನ್ ದಾಳಿಗೆ ಬೆಚ್ಚಿ ಬೀಳ್ತಾ ಅಮೆರಿಕ, ಕುವೈತ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಗೆ ಬೀಗ ಹಾಕಲಾಗಿದೆ. ಜೋರ್ಡಾನ್, ಬಹರೇನ್, ಇರಾಕ್, ಕತಾರ್ಗೆ ರೆಡ್ ಅಲರ್ಟ್. ಸೌದಿಯ ಅಮೆರಿಕ ರಾಯಭಾರ ಕಚೇರಿ ಮೇಲಿನ ದಾಳಿ ಬಳಿಕ ಅಲರ್ಟ್ ಆಗಿದೆ ಅಮೆರಿಕ. ಸೌದಿ ರಾಯಭಾರ ಕಚೇರಿ ಮೇಲೆ ಇರಾನ್ನಿಂದ ಡ್ರೋನ್ ಅಟ್ಯಾಕ್ ಆಗಿದೆ. ಈ ದಾಳಿ ನಂತರ ಮಧ್ಯಪ್ರಾಚ್ಯದಲ್ಲಿ ಅಲರ್ಟ್ ಘೋಷಿಸಿದೆ ಅಮೆರಿಕ. ಮುಂದಿನ ಸೂಚನೆವರೆಗೆ ಕುವೈತ್ನ ಅಮೆರಿಕ ರಾಯಭಾರಿ ಕಚೇರಿ ಕ್ಲೋಸ್ ಆಗಲಿದೆ. ಅಮೆರಿಕ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಗಳ ಶಿಫ್ಟ್ಗೆ ಸೂಚನೆ ಕೊಡಲಾಗಿದೆ. ತಕ್ಷಣ ಸ್ಥಳಾಂತರಿಸೋದಕ್ಕೆ ಅಮೆರಿಕ ವಿದೇಶಾಂಗ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಹಾಗೆ ನೋಡಿದ್ರೆ ಇರಾನ್ ನಾವು ಇಸ್ರೇಲ್ ಮಾಡೋ ತಪ್ಪು ಮಾಡಲ್ಲ, ನಾವು ಯಾವುದೇ ನಾಗರಿಕರ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳ್ತಾ ಕುವೈತ್ನ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ದಾಳಿ ಮಾಡಿದೆ. ಸೊ ಅವ್ರು ಹೇಳೋದೇನು ಅಂದ್ರೆ, ಕುವೈತ್ನ ಏನು ಅಮೆರಿಕ ರಾಯಭಾರ ಕಚೇರಿ ಇದೆ ಅದರಲ್ಲಿ ಕುವೈತ್ನ ಕಾನೂನು ಅನ್ವಯ ಆಗೋದಿಲ್ಲ, ಅಲ್ಲಿ ಅಮೆರಿಕಾದ ಕಾನೂನು ಅನ್ವಯ ಆಗುತ್ತೆ. ಹೀಗಾಗಿ ಆ ಏರಿಯಾ ಏನಿದೆ ಅಮೆರಿಕ ಏನು ರಾಯಭಾರ ಕಚೇರಿ ಕುವೈತ್ನಲ್ಲಿ, ಅದು ಅಮೆರಿಕಕ್ಕೆ ಸೇರಿರೋದು. ಯಾಕಂದ್ರೆ ಅಲ್ಲಿ ಕುವೈತ್ನ ಕಾನೂನು ನಡೆಯೋದಿಲ್ಲ. ಹಾಗಾಗಿ ನಾವು ಅಲ್ಲಿ ದಾಳಿಯನ್ನ ನಡೆಸಿದ್ದೇವೆ. ಅಮೆರಿಕದ ಪ್ರಜೆಗಳು ಮತ್ತು ಅಮೆರಿಕದ ಮಿಲಿಟರಿ ಪಡೆಗಳು ಮತ್ತು ಅಮೆರಿಕದ ಪ್ರತಿಯೊಂದು, ಅದು ಮಿಲಿಟರಿ ಬೇಸ್ ಆಗಿರ್ಬೋದು ಅಥವಾ ಅಮೆರಿಕದ ಇನ್ನೂ ಬಹಳ ಭಯ ಇರೋದೇನಂದ್ರೆ ಅಮೆರಿಕದ ದೊಡ್ಡ ದೊಡ್ಡ ಕಂಪನಿಗಳು ಲೈಕ್ ಗೂಗಲ್, ಆಪಲ್, ಆರೆಕಲ್ ಸೇರಿದಂತೆ ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಅಮೆರಿಕ ಮತ್ತು ಸಿಟಿ ಬ್ಯಾಂಕ್, ಈ ತರ ಬ್ಯಾಂಕ್ಗಳ ಮೇಲೂ ಕೂಡ ಇವರೇನಾದ್ರೂ ದಾಳಿ ಮಾಡ್ತಾರಾ ಅಂತ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಸೂಚನೆ ಬಂದಿಲ್ಲ. ಬಟ್ ಪ್ರಾರಂಭದಲ್ಲಿ ಅಮೆರಿಕ ಪಡೆಗಳು ಮತ್ತು ಅಮೆರಿಕ ಪ್ರಜೆಗಳು ಎಲ್ಲೆಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗುಪ್ತಚರ ಮಾಹಿತಿಯನ್ನ ಆಧರಿಸಿ ಇರಾನ್ ಈಗ ದಾಳಿಯನ್ನ ನಡೆಸ್ತಾ ಇದೆ. ಮತ್ತು ಅಮೆರಿಕ ರಾಯಭಾರ ಕಚೇರಿಗಳು ಎಲ್ಲೆಲ್ಲಿವೆ ಅಲ್ಲೆಲ್ಲವೂ ಕೂಡ ದಾಳಿಗೆ ಈಗ ಇರಾನ್ ಪ್ಲಾನ್ ಮಾಡಿದೆ. ಹೀಗಾಗಿ ಅಮೆರಿಕ ಈಗ ತನ್ನ ಒಂದು ರಾಯಭಾರ ಕಚೇರಿಗಳಲ್ಲಿ ಇರುವಂತಹ ತನ್ನ ಪ್ರಜೆಗಳನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ, ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿದೆ. ಮತ್ತು ಅಮೆರಿಕ ಪ್ರಜೆಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಮಧ್ಯಪ್ರಾಚ್ಯದ 15 ರಾಷ್ಟ್ರಗಳಿಂದ ಕೂಡಲೇ ಶಿಫ್ಟ್ ಆಗೋ ತರ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದೆ. 4 ರಿಂದ 6 ವಾರಗಳ ಕಾಲ ಈ ಯುದ್ಧ ಹೋಗುತ್ತೆ ಅನ್ನೋದಾದ್ರೆ ಎರಡೂ ಕಡೆ ಎಷ್ಟೆಷ್ಟು ಹಾನಿ ಆಗುತ್ತೋ ಗೊತ್ತಿಲ್ಲ. ಬಟ್ ಇರಾನ್ ಈ ರೀತಿ ಮಗ್ಗಲ ಮುಳ್ಳಾಗುತ್ತೆ ಅನ್ನೋದು ಅಮೆರಿಕಾಗೂ ಸ್ವತಃ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಇರಾನ್ ಹೇಳೋದು ನಮ್ಗೆ ಗೊತ್ತಿತ್ತು ಅಮೆರಿಕ ನಮ್ಮ ಹತ್ರ ಇರುವಂತ ಎಲ್ಲಾ ರಕ್ತ ಹೀರಿ ನಮ್ಗೆ ಯಾವಾಗ ಬಗ್ಗು ಬಡಿಯೋದಕ್ಕೆ ರೆಡಿ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಸುಮಾರು 40 ವರ್ಷಗಳಿಂದಲೂ ಕೂಡ ನಾವು ಈ ದಿನಕ್ಕೋಸ್ಕರ ಪ್ರಿಪೇರ್ ಆಗಿದ್ವಿ ಅಂತ ಹೇಳ್ತಾ ಇದೆ. ಆದ್ರೆ ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ, ಅವರ ಹತ್ರ ಎಷ್ಟು ಪ್ರಮಾಣದಲ್ಲಿ ಮಿಸೈಲ್ಸ್ ಇವೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡುವಂತ ಶಕ್ತಿಶಾಲಿ ಬಾಂಬ್ಗಳಿವೆ, ಇದರ ಬಗ್ಗೆ ಅಂತೂ ಇರಾನ್ ಕೊಚ್ಕೊಳ್ತಾ ಇದೆ. ಆದ್ರೆ ಅಮೆರಿಕ ಹೇಳ್ತಾ ಇರೋದು ನಾವು ಸಂಪೂರ್ಣ ಸರ್ವನಾಶ ಮಾಡ್ತೀವಿ ಇರಾನ್ನ ಅಂತ. ಸೊ ಕಾದು ನೋಡ್ಬೇಕು ಇದು ಇನ್ನು ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಅಂತ.